ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾವು ಹೊರಟಿದ್ದೀವಿ ಕೇರಳ ಪಯ್ಯೂರು ಅಂತ ಅಲ್ಲಿಗೆ. ಸೊ ಬೆಳಗ್ಗೆನೇ ಹೊರಟಿದ್ದೀವಿ. ಬೆಳಗ್ಗೆ ಹೊರಡುವಾಗ ಅರೌಂಡ್ 4:30 ಆಗಿತ್ತು. ಇದು ತುಂಬ ಅಂದರೆ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ವೀಡಿಯೋ. ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನನಗೆ ಎಡಿಟಿಂಗಿಗೆಲ್ಲ ಟೈಮ್ ಇರಲಿಲ್ಲ ಅದರಿಂದ. ಸೊ ನಾನು, ನಮ್ಮ ಹಸ್ಬೆಂಡ್, ಅತ್ತೆ ಮಾವ, ನಮ್ಮ ಪಾಪು, ಇಷ್ಟು ಜನ ಒಂದು ಕಾರಲ್ಲಿ, ಮತ್ತು ಇನ್ನೊಬ್ಬರು ರಿಲೇಷನ್ ನಮ್ಮ ಮನೆ ಪಕ್ಕದವರೇ ಅವರು, ಮತ್ತು ನಮ್ಮ ಹಸ್ಬೆಂಡು ತಮ್ಮ, ಇವರು ಇಷ್ಟು ಜನ ಒಂದು ಕಾರಲ್ಲಿ. ಸೊ 2 ಕಾರಲ್ಲಿ ಹೋಗಿದ್ವಿ. ಇದು ಇರೋಂಥದ್ದು ಕೇರಳದ್ದು, ಅಂದರೆ ನಮ್ಮ ಕೊಡಗಿನಿಂದ ಸ್ವಲ್ಪ ನಿಯರ್ ಬಾರ್ಡರ್ ಅಂತ ಹೇಳ್ಬೋದು. ಕೇರಳದ ಪಯ್ಯೂರು ಅಂತ ಕೇರಳದಲ್ಲಿ ಬರೋವಂಥದ್ದು. ಅಲ್ಲಿ ಶಿವಂದು ಟೆಂಪಲ್. ಸೊ ಈ ಮಾರ್ಚ್, ಐ ಥಿಂಕ್ ಮಾರ್ಚ್ ಟೈಮಲ್ಲಿ ಅನಿಸುತ್ತೆ ಅದು ಜಾತ್ರೆ ಇದು ನಮ್ಮ ಕೊಡಗಿಂದ ತುಂಬ ಜನ ಹೋಗ್ತಾ ಇರ್ತಾರೆ ಅಲ್ಲಿಗೆ. ಅಂದರೆ ದನ 1 ವೀಕ್ ಬ್ಯಾಕೇ ದನಗಳನ್ನ ಎತ್ತುಗಳನ್ನೆಲ್ಲ ಹೊಡ್ಕೊಂಡು ವಾಕೆಬಲ್ಲಲ್ಲಿ ಹೋಗ್ತಾರಂತೆ. ಸೊ ಅಲ್ಲೇ ಸ್ಟೇ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ನಾವು ಬಂದಿದ್ದೀವಿ ಅರೌಂಡು 9:30 ಆಗಿದೆ. ದೇವಸ್ಥಾನ ಇಲ್ಲೇ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾಪುಗೆ ಇನ್ನೂ ಕೊಟ್ಟಿಲ್ಲ ಇನ್ನೂ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಂಟ್ರಿ ಆಗ್ತಾಯಿದ್ದೀವಿ. ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಸೊ ಆಗಿ ಹೊರಗಡೆ ಬಂದ್ವಿ. ಪಾಪುಗೆಲ್ಲ ಊಟ ಕೊಟ್ಬಿಟ್ಟು ಹೊರಗಡೆ ಸ್ವಲ್ಪ ಮುಂದೆ ಬಂದ ಮೇಲೆ ನೋಡಿ, ಇಲ್ಲಿ ದನಗಳನ್ನೆಲ್ಲ ಹೊಡ್ಕೊಂಡು ಬಂದಿರ್ತಾರಲ್ವ, ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ನಾನು ಪಾಪು ಹೀಗೆ ನೋಡ್ತಾ ಇದ್ವಿ. ಇಲ್ಲಿ ಯಾವುದೋ ವಿಡಿಯೋ ಎಡಿಟ್ ಮಾಡಿದ್ದು ಡಿಲೀಟ್ ಆಗಿಬಿಟ್ಟಿದೆ. ಓಕೆ, ನೆಕ್ಸ್ಟು ಹೀಗೇ ಹೋಗ್ತಾ ಇದ್ವಿ. ಸೊ ಇಲ್ಲಿ ನರ್ಸರಿ ಇತ್ತು. ಎಂಥವರು ಫ್ಲವರ್ ಪಾಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ನಾವು. ಚೆನ್ನಾಗಿದೆ, ಅಂದರೆ ಏನು ಸ್ಪೆಷಲ್ ಅಂತೂ ಏನೂ ಇಲ್ಲ, ನಮ್ಮೂರಲ್ಲಿ ಸಿಗೋವಂಥದ್ದೇ ಇಲ್ಲೂ ಇರೋದು. ಸೊ ಕಡಿಮೆಗೆ ಏನಾದರೂ ಸಿಗುತ್ತಾ ನೋಡೋಣ ಅಂತ ನೋಡಿದ್ವಿ. ಏನಿಲ್ಲ, ಅರೌಂಡ್ ಆಲ್ಮೋಸ್ಟ್ ನಮ್ಮ ಊರ ಕಡೆ ಸಿಗೋದಕ್ಕಿಂತ ರೇಟ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಹಸ್ಬೆಂಡ್ದು ದೊಡ್ಡಮ್ಮ ಅವರು ಕೂಡ ನಮ್ಮ ಜೊತೇಲಿ ಇದ್ದರು ಅಂತ ಹೇಳಿದ್ರಲ್ಲ, ಅವರು ಒಂದು 2-3 ಥರದ್ದು ತಗೊಂಡ್ರು. ಸೊ ಸಿಕ್ಕಾಬಟ್ಟೆ ಸೆಕೆ, ಬೆವರು ಹಾಗೆ ಇಳಿತಾ ಇರುತ್ತೆ. ಮುಖ ತೊಳ್ಕೊಂಡಾಗ ನೀರು ಯಾವ ಥರ ಬರುತ್ತೋ ಆ ಥರ ಇಳಿತಾ ಇರುತ್ತೆ. ಅಷ್ಟು ಸೆಕೆ ಇದೆ. ಸೊ ಇವಾಗ ನೆಕ್ಸ್ಟು ಮುತ್ತಪ್ಪ ಸ್ವಾಮಿ ಟೆಂಪಲ್ ಇದೆ. ಯಾವುದಪ್ಪ ಊರದು, 1 ಮಿನಿಟ್ ಹೇಳ್ತೀನಿ, ನನಗೆ ಎಷ್ಟು ಫ್ಲ್ಯಾಶ್ ಆಗ್ತಾಯಿಲ್ಲ. ಪರ್ಚನವಾಡು ಅಂತ, ಪರ್ಚನಕಾಡು ಅಂತ ಏನೋ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಇದು ಇಲ್ಲಿ ಪಯ್ಯೂರಿಂದ ಅರೌಂಡು 30 to 40 ಕಿಲೋಮೀಟರ್ ಏನೋ ಆಗುತ್ತೆ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಏನೋ ಜಾತ್ರೆ ನಡೆಯುತ್ತಾ ಏನೋ ಗೊತ್ತಿಲ್ಲ, ಎಲ್ಲ ನೋಡಿ ಇಲ್ಲೇ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಈ ಥರ ಎಲ್ಲ. ಸೊ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ನಮಗೆಲ್ಲ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸಲ್ಲ, ಬಟ್ ಈ ಕಡೆದು ಮನೆಗಳು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿರ್ತಾರೆ. ಆಲ್ಮೋಸ್ಟ್ ಈ ವಿಂಡೋಸ್ನ ಎಲ್ಲ ವುಡ್ಡಲ್ಲೇ ಮಾಡಿದ್ದಾರೆ, ನಾನು ಅಬ್ಸರ್ವ್ ಮಾಡಿರೋ ಥರ. ಅದು ಬಿಟ್ಟರೆ ವೆದರು ತುಂಬ ಅಂದರೆ ತುಂಬ ಸೆಕೆ ಇದೆ. ಹೆವಿ ಸೆಕೆ, ಬೆವರು ಹಾಗೆ ಇಳಿತಾ ಇರುತ್ತೆ. ಸೊ ಇಲ್ಲೇ ಟೆಂಪಲ್ ಹತ್ರ ಬಂದ್ವಿ. ಇನ್ನೇನು ನಿಯರೆಸ್ಟ್ ಅನಿಸುತ್ತೆ, ನೋಡೋಣ. ಊಟನೂ ಇನ್ನೂ ಮಾಡಿಲ್ಲ ನಾವು. ಸೊ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಅಂತ ಏನೂ ಇದು ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ಕೈ ಮುಕ್ಕೊಂಡು ಊಟ ಮಾಡೋಣ ಅಂತ. ಸೊ ಇಲ್ಲಿ ನೋಡಿ ದೇವಸ್ಥಾನದ್ದು ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ದೇವಸ್ಥಾನದ್ದು ಕೈ ಎಲ್ಲ ಮುಕ್ಕೊಂಡು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಬಂದಮೇಲೆ ಇಲ್ಲಿ ಬೋಟಿಂಗ್ ಇದೆ. ಸೊ ಚೆನ್ನಾಗಿದೆ. ಸೊ ಬೋಟಿಂಗ್ ಹೋಗೋಣ ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ನೋಡೋಣ ಎಲ್ಲರೂ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಿ.
ಬೋಟಿಂಗ್ ಹೋಗೋಣ ಬೇಡ ಕಣ. ಸೊ ಬೋಟಿಂಗ್ಗೆ ಫ್ರೆಂಡ್ಸ್ ಇಲ್ಲಿ ಒಂದು ದೊಡ್ಡದೊಂದು ಬೋಟ್ ಇದೆ. ಅದು ಎಷ್ಟು 50 ಮೆಂಬರ್ಸ್ ಏನೋ ಆಗಬೇಕಂತೆ. 50 ಮೆಂಬರ್ಸ್ ಆದಮೇಲೆ ಹೋಗೋದು ಅಂತ ಹೇಳಿದ್ರು. ಇವಾಗ ನಾವು ಇಷ್ಟು ಜನ ಇದೆಲ್ಲ ನಾವೊಂದು ಫ್ಯಾಮಿಲಿ ಇಷ್ಟು ಜನ ಹೊರಟಿದ್ದೀವಿ. ಸೊ ಪರ್ ಹೆಡ್ 50 ರುಪೀಸ್ ಏನೋ ಹೇಳಿದ್ದಾರೆ. ನಮ್ಮ ಚುನ್ಲಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ನನ್ನ ಗೊಂಬೆಗೆ. ಪಾಪ ಅವಳಿಗೂ ಫುಲ್ ಸೆಕೆಯಾಗಿ ರೌಂಡ್ ತುಂಬ ಇಲ್ಲಿಂದ ಅರೌಂಡ್ ಎಷ್ಟು ಕಿಲೋಮೀಟ್ರ್ ತುಂಬ ದೂರ ಕರ್ಕೊಂಡು ಹೋಯ್ತು ನೋಡಿ. ಅಲ್ಲಿ ನಾವು ಬರೋವಾಗ ಇದೇನು ಕಾಣಿಸ್ತಿದೆ ಮೇಲ್ಗಡೆ, ಈ ರೋಡ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೇ ಬಂದಿದ್ದು. ಬಟ್ ಇವಾಗ ನೋಡಿ ಅದ್ರ ಅಂಡರಲ್ಲೇ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಬೋಟಿಂಗ್ ಮುಗಿದ ಮೇಲೆ ಇಲ್ಲಿ ಪೈನಾಪಲ್ನ ಏನು ಸ್ವೀಟಲ್ಲೆಲ್ಲ ಹಾಕಿ ಅದನ್ನು ನೆನೆಸಿಟ್ಟಿರ್ತಾರಲ್ಲ, ನಾನು ಅದನ್ನು ರೈಸಲ್ಲೆಲ್ಲ ನೋಡ್ತಾ ಇರ್ತಿದ್ದೆ ಅದನ್ನು ತಿನ್ನಬೇಕು ಅಂತ. ಸೊ ಇವತ್ತು ಅದನ್ನು ತಿಂದೆ, ಚೆನ್ನಾಗಿತ್ತು. ಆ್ಯಂಡ್ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಇವಾಗ ನಿಂತ್ಕೊಂಡ್ರೆ ಅರೌಂಡ್ 4 o'clock ತನಕನೂ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಪ್ರಸಾದ ಏನು ತಗೊಳ್ಳಿಲ್ಲ. ಹೋಗಿದ್ದಕ್ಕೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಟೀ ಜೊತೆಗೆ ಕಡಲೆಕಾಳು ಉಸ್ಲಿ ಕೊಡ್ತಾರೆ ಪ್ರಸಾದ ಅಂತ, ಅದನ್ನು ತಿಂದ್ಕೊಂಡ್ವಿ ಅಷ್ಟೇ ಸ್ಟಾರ್ಟಿಂಗು ಹೋಗಿ ಆದ ತಕ್ಷಣ. ಸೊ ಇದೇನೇ ನನ್ನ ಫೇವ್ರೇಟ್ ಅಂತ ಹೇಳಿದ್ದು, ನಂಗೆ ತುಂಬ ಇಷ್ಟ ಇದು. ಸೊ ಇನ್ನು ಪಾಪುಗೆ ಎಲ್ಲ ಊಟ ಕೊಡಬೇಕಲ್ವ, ಮಧ್ಯಾಹ್ನ ಪಾಪ ಅವಳಿಗೂ ಹೊಟ್ಟೆ ಸಿಗುತ್ತಲ್ಲ ಅಂತ ಬೇಗ ಹೊರಟ್ವಿ. ಬರ್ತಾ ಹೋಟೆಲಲ್ಲಿ ಊಟ ಮಾಡಿದ್ವಿ. ಇದು ಕೇರಳದೇನೋ ಟ್ರೆಡಿಷ್ನಲ್ ಹಬ್ಬನೋ ಏನೋ ಗೊತ್ತಿಲ್ಲ. ಸೊ ಎಲ್ಲರೂ ಈ ಥರ ರೆಡಿ ಆಗಿಬಿಟ್ಟು ಬಾಳೆಹಣ್ಣನ್ನು ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ಮೇಲೆ ತುಂಬ ಸೆಕೆ ಇದೆ ಅಲ್ವಾ, ಬಿಸಿಲಿದೆ ಅಲ್ವಾ. ಸೊ ರೋಡ್ಗೆ ಬೋರ್ವೆಲಿಂದ, ಅವ್ರ ಸ್ವಂತ ಬೋರ್ವೆಲಿಂದ ನೀರನ್ನು ಬಿಡ್ತಾ ಇದ್ದಾರೆ. ಕಾಲೆಲ್ಲ ಮೀನ್ಸ್ ಬಿಸಿ ಆಗಬಾರ್ದು ಅಷ್ಟು ಅಂತ. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಸೊ ಇದು ಟ್ರೆಡಿಷ್ನಲ್ ಹಬ್ಬನ ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ಈ ಥರ ನಾವು ಈ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ. ಮನೆಗೆ ಬರ್ತಾ ಅರೌಂಡ್ 6 o'clock ಆಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.